ಬೆಳಗಾವಿ ಜಿಲ್ಲೆಯ ಚೆನ್ನಮ್ಮನ ಕಿತ್ತೂರಿನಲ್ಲಿ ನಡೆದ ಕರ್ನಾಟಕ ಸರ್ಕಾರ ಕಾರ್ಮಿಕ ಇಲಾಖೆ, ಕರ್ನಾಟಕ ರಾಜ್ಯ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿ ಬೆಂಗಳೂರು ಶ್ರಮಿಕ ವಸತಿ ಶಾಲೆ ಭೂಮಿ ಪೂಜೆ ಸಮಾರಂಭ ನಡೆಯಿತು. ಅಂದಾಜು ವೆಚ್ಚ 36.75 ಕೋಟಿ ರೂಪಾಯಿಗಳ ಭೂಮಿ ಪೂಜೆ ನೆರವೇರಿತು. ಸನ್ಮಾನ್ಯ ಜನಪ್ರಿಯ ಶಾಸಕರಾದ ಚೆನ್ನಮ್ಮನ ಕಿತ್ತೂರು ಕ್ಷೇತ್ರದ ಬಾಬಾ ಸಾಹೇಬ್ ದೇ ಪಾಟೀಲ್ ಅವರು ಶ್ರಮಿಕ ವಸತಿ ಶಾಲೆ ಭೂಮಿ ಪೂಜೆ ನೆರವೇರಿಸಿದರು. ಸ್ಥಳ ಕೈಗಾರಿಕಾ ಪ್ರದೇಶ ಚೆನ್ನಮ್ಮನ ಕಿತ್ತೂರಿನಲ್ಲಿ ಶ್ರಮಿಕ ವಸತಿ ಇಲಾಖೆ ಭೂಮಿ ಪೂಜಾ ಕಾರ್ಯಕ್ರಮಕ್ಕೆ ಆಗಮಿಸಿದ ಕಿತ್ತೂರು ರಾಜಗುರು ಸಂಸ್ಥಾನದ ಕಲ್ಮಠ ಶ್ರೀ ಮಣಿಪ್ರಸ್ವ ಮಡಿವಾಳ ರಾಜಯೋಗೇಂದ್ರ ಮಹಾಸ್ವಾಮಿಗಳು ಒಳ್ಳೆ ಕೆಲಸ ಕಾರ್ಯಗಳ ಬಗ್ಗೆ ಮಾತನಾಡಿದರು ಮತ್ತು ಸಾನ್ನಿಧ್ಯ ವಹಿಸಿದ ಶ್ರೀ ಪಂಚಾಕ್ಷರಿ ಸ್ವಾಮೀಜಿಗಳು, ಶ್ರೀ ಗುರು ಮಡಿವಾಳೇಶ್ವರ ಮಠ ನೆಚ್ಚನಿಕೆ ಶ್ರೀಗಳು ಮಾತನಾಡಿದರು. ಈ ಕಾರ್ಯಕ್ರಮಕ್ಕೆ ಮತ್ತು ಉಪಸ್ಥಿತ ಇದ್ದಂತ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು, ಸಂಬಂಧಪಟ್ಟ ಅಧಿಕಾರಿಗಳು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ವರದಿಗಾರರು ರುದ್ರಪ್ಪ ಹುಬ್ಳಿ. ನಮಸ್ಕಾರ ಸರ್, ನಾನು ಕಾರ್ಮಿಕ ಇಲಾಖೆ ಎಡಬಲಿ ಸರ್. ಕಟ್ತಾ ಇದ್ದೀವಿ ಸರ್. ಇದು ಟೋಟಲ್ ಬಂದ್ಬಿಟ್ಟು 350 ಹುಡುಗರ ಸಂಬಂಧ ಕಟ್ತಾ ಇದ್ದಾರೆ ಸರ್. ಇದರಲ್ಲಿ ಬಂದ್ಬಿಟ್ಟು ಒಂದು ಸ್ಕೂಲ್ ಇದೆ ಸರ್, ಅದಕ್ಕೆ ಅಕಾಡೆಮಿಕ್ ಬ್ಲಾಕ್ ಅಂತಾರೆ ಸರ್. ಅದು G+1 ಇದೆ ಸರ್. ಅದಾದ್ಮೇಲೆ ಸರ್ 175 ಹುಡುಗರಿಗೆ ಸರ್ ಮತ್ತು 175 ಹುಡುಗಿಯರಿಗೆ ಅಂದರೆ ಬಾಲಕ ಮತ್ತು ಬಾಲಿಕರಿಗೆ ಇಬ್ಬರಿಗೂ ಸೇರಿ ಸರ್. ಆಮೇಲೆ ಅದ್ರ ತಕ್ಕಂಗೆ ಡೈನಿಂಗ್ ಹಾಲ್ ಇದೆ ಸರ್ ಅವ್ರಿಗೆ ಸರ್. ಅದ್ರ ಜೊತೆಗೆ ಮತ್ತೇನು ಮಾಡ್ತಿದ್ರೆ 8 ಕ್ವಾರ್ಟರ್ಸ್ ಬರ್ತಾ ಇದ್ದಾವೆ ಸರ್ ಇದರಲ್ಲಿ ಸರ್. ಅದ್ರ ಜೊತೆಗೆ ಪ್ಲೇ ಗ್ರೌಂಡ್ ಏರಿಯಾ ಬರ್ತಾ ಇದೆ ಸರ್. ಅದಾದಮೇಲೆ ಸಿವರ್ ಟ್ರೀಟ್ಮೆಂಟ್ ಪ್ಲ್ಯಾಂಟು, ಬೋರ್ವೆಲ್ಲು, ಸೆಪ್ಟಿಕ್ ಟ್ಯಾಂಕು, ಅವ್ರಿಗೆ ವಾಷಿಂಗ್ ಏರಿಯಾ ಎಲ್ಲ ಸೇರಿ ಬರ್ತಾ ಇದೆ ಸರ್. ಇದು ಟೋಟಲ್ 36,75,00,000 ಸರ್. ಇದು ನಮ್ಮ ಸಿವಿಲಿ ಬಂದ್ಬಿಟ್ಟು 30 ಕೋಟಿ ಇದೆ ಸರ್. ಉಳಿದಿದ್ದು 3 ಕೋಟಿ ರೂಪಾಯಿ ಬಂದ್ಬಿಟ್ಟು ಇಕ್ವಿಪ್ಮೆಂಟ್ ಸಿಗಿದೆ. 75 ಲಕ್ಷ ರೂಪಾಯಿ ಬಂದ್ಬಿಟ್ಟು ಕಂಪ್ಯೂಟರ್ ಲ್ಯಾಬು ಇಕ್ವಿಪ್ಮೆಂಟ್ಸಿಗೆಲ್ಲ ಇದೆ ಸರ್. ಇದು ಸರ್ ಈ ಹುಡುಗರಿಗೆ ನಮ್ಮ ಸ್ವಲ್ಪ ಅಡ್ವಾಂಟೇಜ್ ಸಿಕ್ಕಿದ್ರಿಂದ ನಮಗೆ ಫಸ್ಟ್ ಸಿಕ್ಬಿಡ್ತದೆ. ಕಾರ್ಮಿಕರು ಅಂತಂದ್ರೆ ನೀವು ಕೃಷಿ ಕಾರ್ಮಿಕರು ಹಿಡ್ಕೊಂಡು ಬಂದ್ಬಿಡ್ತಾರೆ. ಅಂದ್ರೆ ಅವ್ರ ಕಾರ್ಡ್ ಬೇಕಾ? ಅವ್ರಿಗೆ ಕಾರ್ಡ್ ಬೇಕು. ನಾವು ಕೃಷಿ ಕಾರ್ಮಿಕರಿಗೆ ಎಲ್ಲಿ ಬೇಕು? ತಗೊಳ್ಳೋದು ಮಾಡ್ಕೋಬೇಕಂದ್ರೆ ಚಾಲೋದವ್ರಿಗೆ ಅವ್ರು ಕಿಟ್ಟು ಬರತ್ತವ್ರಿ ಈಗಾಗಲೇ ಏನು ಕಿಟ್ಟು ಕೊಡತ್ತವು ಮಾಡ್ಕೊಳ್ಳೋದ. ಅವ್ನು ಹುಡುಗನ ತಗೋಬೇಕಂದ್ರೆ ಮೊದಲು ಪ್ರಿಪೇರ್ ಆಗ್ಬೇಕು 1 ವರ್ಷ ಮೊದಲ. ಸಬ್ಸಿಡಿ ಕೇಳ್ಬೇಕಾದ್ರೆ ಮೊಬೈಲ್ ಕೇಳಿದ್ರಿ ಇಲ್ಲ ಅಂದ್ರೆ ಏನು ಒಟ್ಟಾರೆ ಏನಕ್ಕೈತಿ ಇರುವಂತ ನಮ್ಮ ಕ್ಷೇತ್ರದ ಸ್ವಲ್ಪ ಅಡ್ವಾಂಟೇಜ್. 10 ಸೀಟ್ ನಮ್ಗೆ ಕೊಡತ್ತಾರ, ಅದೇ ಪ್ರಶ್ನೆ ಕೊಡ್ತಾರ. ನಮ್ಮ ತಾಲೂಕು 75% ಆದ್ರೆ ನಮಗೆ 2 ಸ್ಕೂಲ್ಗೆ ಅಂದ್ರೆ ಮೇಜರ್ ಕಾರ್ಮಿಕರ ಮಕ್ಕಳನ್ನ ಒಳ್ಳೆ ಶಿಕ್ಷಣ ಕೊಡಬೇಕು ಅನ್ನುವಂಥ ಉದ್ದೇಶದಿಂದ ಇಲಾಖೆಯ ಸಚಿವರಾದಂಥ ಸಂತೋಷ್ ಲಾಡ್ ಅವರ ಇಲಾಖೆ ವ್ಯಾಪ್ತಿಗೆ ಬರುವಂಥ ಕಟ್ಟಡ ಬಹುತೇಕ ಇಂಡಸ್ಟ್ರಿಯಲ್ ಏರಿಯಾನು ಐತಿ. ಅದ್ರ ಜೊತೆಗೆ ಪಟ್ಟಣವೂ ಕೂಡ ಸಮೀಪವಾಗಿದೆ ಕಿತ್ತೂರು. ಎಲ್ಲ ಬಡ ಕಾರ್ಮಿಕರಿಗೆ ಮಕ್ಕಳ ಶಿಕ್ಷಣಕ್ಕೋಸ್ಕರ ಈ ಶಾಲೆಯನ್ನು ಈ ಜಿಲ್ಲೆಯಲ್ಲಿ ಪ್ರಥಮವಾಗಿ ನಮಗೆ ಸಿಕ್ಕಿದೆ. ಅದರ ಭೂಮಿ ಪೂಜೆ ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿದಂಥ ಕಿತ್ತೂರಿನ ಹಾಗೂ ನಿಶ್ಚಿಂತೆಯ ಶ್ರೀಗಳ ಪಾದಗಳಿಗೆ ನಮಸ್ಕಾರ ಹೇಳ್ತಾ, ಇದು ದೂರ ಹೋಗಿದಾವು, ಮಾಡದೇ ಇದ್ದದ್ದು ಜಲ್ದಿ ಬಂದವು. ಅದಕ್ಕೆ ಹಂತವಾಗಿ ಬರ್ತಾವು. ಅದ್ರ ಸದುಪಯೋಗ ನಾವೆಲ್ಲರೂ ತಗೊಳ್ಳೋಣ ಅಂತ ಹೇಳ್ತಾ ಹೆಚ್ಚಿಗೆ ಮಾತನಾಡಿದ ಗ್ರೂಪೋಸ್ ಹೇಳಿದ್ರು. ಬಡ ಜನರಿಗೆ ಒಂದು ಏನೋ ಮನೆಗಳನ್ನು ಕೊಡುವಂಥ ವ್ಯವಸ್ಥೆ ಇನ್ನೂ ತಡ ಆಗ್ಬೋದು. ಎಷ್ಟು ಈಗ ಲ್ಯಾಂಡ್ ಅಲಾಟ್ಮೆಂಟ್ ಆಲ್ರೆಡಿ ಮನೆಗಳದ್ದು ಏನು ಚಿಂತಿಲ್ಲ. 100% ನಾವು ಏನು ಹೇಳ್ತೇವೆ ಆ ಫಿಗರ್ ಕೊಡ್ತಾರೆ. ಆನ್ಲೈನ್ ಮೂಲಕ ಏನು ತಗೋತಾರೆ? ಆನ್ಲೈನ್ ನೋಡ್ರಿ ಹೆಸರಿಗೆ. ನಾವು ನನ್ನ ಅಂದಾಜಲ್ಲಿ ಅದನ್ನು ಪಟ್ಟಣ ಪಂಚಾಯತಿ ವ್ಯಾಪ್ತಿಗೆ ಬರೋದ್ರಿಂದ ಅದನ್ನು ಡಿಫ್ರೆಂಟ್ ಮಾಡತ್ತೇವೆ. ಈ ಕಾನ್ಸೆಪ್ಟೇ ಚೇಂಜ್ ಆಕೈತೆ ಹೌಸಿಂಗದ ಮೇಲೆ ಅದಕ್ಕೆ ಬರುವಂಥದ್ದು. ಈಗ ಆಲ್ರೆಡಿ ಎಲ್ಲ ಮಂತ್ರಿಗಳ ಜೊತೆನೂ ಆಗೈತಿ, ಎಲ್ಲ MLA ಚರ್ಚೆ ಮಾಡಿದಾರು. ಸ್ವಲ್ಪ ಭ್ರಷ್ಟಾಚಾರನ ತಡೆಯೋ ಸಲುವಾಗಿ ಅದೊಂದು ಬೇರೆ ಕಮಿಟಿ ಮಾಡಿ ಸೆಲೆಕ್ಷನ್ ಮಾಡುವಂಥದ್ದು ಮಾಡತ್ತೇವೆ. ನಮ್ಮ ಕಡೆ ಬಂದರೆ 100% ಜೆನ್ಯೂನ್ ಹೇಳ್ತೀನಿ, ಯಾವಾಗೆಲ್ಲ ನಮ್ಗೆ ಸಿಗ್ತಾವೆ. ಮಲಪ್ರಭಾ ನದಿ ಮುನುಗಡೆದಲ್ಲಿ ನಿರಾಶ್ರಿತರು ಭಾಳ ಆಗಿದಾರೆ ರೀ. ಪ್ಲಾಟ್ ಮನೆಗಳು ಅದಲ್ಲಿ 3 ಪ್ಲಾಟ್ ಅದಲ್ಲಿ 1 ಪ್ಲಾಟ್ ಕೊಟ್ಟಾರ್ರಿ. ಅವ್ರು ಇನ್ನೂ ನಿರಾಶ್ರಿತರ ಅದಾರ ರೀ. ಮಾರ್ಕೊಂಡಿರಿ ಇಲ್ರಿ ಹುಣಸಿಕಟ್ಟೆ ತುರ್ಮರಿದ್ದೀನಿ. ತಾಲೂಕಾ ಕ್ರೀಡಾಂಗಣ ನನಗೆ ಆಲ್ರೆಡಿ ದುಡ್ಡು ರೆಡಿ ಐತೆ. ನನಗೆ ಕ್ರೀಡಾಂಗಣಕ್ಕೆ ತೊಂದಿರಲಿಲ್ಲ. ನಾ ಸೈಟ್ ಸಿಟಿ ಸಮೀಪ ಹುಡುಕತ್ತಾನ.
ಹೊರಗಡೆ ಅದಾವೆ. ನನಗೆ ಅಟ್ಲೀಸ್ಟ್ 400 ಟ್ರ್ಯಾಕ್ ಕುಂಡ್ರಬೇಕು. ಟ್ರ್ಯಾಕ್ ಪೆವಿಲಿಯನ್ ಕುಂಡ್ರುವಂಥ ಜಾಗ ನಾಳೆ ಸಿಕ್ಕರೆ ನಾಳೆ ರೊಕ್ಕ ರೆಡಿ ಐತಿ ನನಗೆ. ರೊಕ್ಕದ ಚಿಂತಿಲ್ಲ, ಜಾಗದ ಸಮಸ್ಯೆ ಬರತೈತಿ. 2-3 ಸೈಟ್ಸ್ ನೋಡಿದ್ರು ಕೂಡ ಒಂದಿಲ್ಲ ಒಂದು ಹಿಂಡ್ರೆನ್ಸ್ ಬರತ್ತಾವು. ಮಿನಿಮಲ್ 4.5 ಎಕರೆ ಸಿಕ್ಕರೆ ಮುಂದೆ ತಾಲೂಕಾ ಕ್ರೀಡಾಂಗಣ ಆಯ್ತು, ಒಂದೇನೋ ಸ್ಪೋರ್ಟ್ಸ್ ಟ್ರೈನಿಂಗ್ ಸೆಂಟರ್ ಮಾಡಿದ್ರೆ ಅದನ್ನು ನಡ್ಕೊತ ಹೋಗ್ತೈತಿ. ಏನಾಗತೈತಿ ನಮಗೆ ಅದು ಸಿಟಿ ಬಿಟ್ಟು 4, 5, 6 ಕಿಲೋಮೀಟ್ರ್ ಮ್ಯಾಗ ಅದಾವೆ. ನಮಗೆ ಸಾಕಷ್ಟು ಭೂಮಿ ಐತಿ. ಬಟ್ ಈ ಇದ್ದಂಥವ್ರಿಗೆ ಅದನ್ನು ಯುಟಿಲೈಸ್ ಮಾಡೋಕ್ಕಾಗಲ್ಲ. ಯಾವಾಗೋ ಒಂದು ಸ್ಪೋರ್ಟ್ಸ್ ಮೀಟು ಮತ್ತೊಂದು ಯಾವಾಗೋ ಇದ್ದಾಗ ಮಾತ್ರ ಯೂಸ್ ಆಕೈತಿ. ರೆಗ್ಯುಲರ್ ಯೂಸ್ ಆಗಕ್ಕೈತಿ ನಮಗೆ. ನಾ ಸಿಟಿಯಾಗ ಹುಡುಕಾಡತ್ತೇನೆ. ಯಾಕಂದ್ರೆ ನಮಗೆ ಉತ್ಸವದಾಗ ಆಯ್ತು ಏನಾಯ್ತು ಪ್ರತಿ ವರ್ಷ ನಾವು ದುಡ್ಡು ಸ್ಪೆಂಡ್ ಮಾಡ್ಬೇಕಾಗೈತಿ ಒಂದು ಕುಸ್ತಿ ಕನಕ ಸಣ್ಣದ. ಪಬ್ಲಿಕ್ಕಿಗೂ ಆಯ್ತು ಆ ಸ್ಟೇಡಿಯಂ ಯುಟಿಲೈಸ್ ಆಕೈತಿ ಪರ್ಫೆಕ್ಟಾಗಿ. ಥೀಮ್ ಪಾರ್ಕ್ದು ಯಾಕೋ ಸ್ವಲ್ಪ ಆಲ್ರೆಡಿ ನಿನ್ನ ಟೆಂಡರ್ ಓಪನ್ ಆಗೈತಿ. 10 ಕೋಟಿ ರೂಪಾಯಿ ಡೆಪಾಸಿಟು ಆಗೈತಿ. ಕೆಲವು ದಿವಸದಾಗ ಕಾಮಗಾರಿ ಸ್ಟಾರ್ಟ್ ಮಾಡೋದು. ಥೀಮ್ ಪಾರ್ಕ್ ಥೀಮ್ ಪಾರ್ಕ್ ಅಲ್ಲಿ ಈ ಕಟ್ಟಡ ಯಾವಾಗ ಟೈಮ್ ಬಾಂಡ್ ಆಯ್ತು? ಟೈಮ್ ಬಾಂಡ್ 15 ತಿಂಗಳೈತಿ. 15 ತಿಂಗಳದಾಗ ಮುಗಿಸ್ಕೊಡ್ತಾವ ಅಂದಾರ.